ಹಾಯ್ ಹಲೋ ಹಾರ್ಟ್ ಟು ಹಾರ್ಟ್ ಸ್ಪೀಚ್ ಚಾನಲ್. ಎಕ್ಸಾಮಿನೇಷನ್ಸ್ ಎಲ್ಲ ಹತ್ರ ಬರೋದ್ರಿಂದ ಕೆಲವು ಟಿಪ್ಸ್ ಕೊಡೋಣ ಅಂತ ಇದ್ದೀನಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಆ್ಯಕ್ಚುಲಿ ದಿನ 8 hours ಓದಲೇಬೇಕು, ಯಾಕೆಂದರೆ ಕೆಲವು ದಿನಗಳೇ ಇರೋದ್ರಿಂದ 8 hours ಓದಲೇಬೇಕು. ಬಟ್ ಕಂಟಿನ್ಯೂಸ್ ಆಗಿ ಓದಬೇಡಿ. 2 hours ಗ್ಯಾಪ್ ಕೊಡಿ. 2 hours ಓದಿದ ಮೇಲೆ 30 minutes ಬ್ರೇಕು, 10 ನಿಮಿಷ ಬ್ರೇಕು ಕೊಟ್ಟರೆ ನಿಮ್ಮ ಬ್ರೈನ್ ಸ್ವಲ್ಪ ರಿಫ್ರೆಶ್ ಆಗಿ ಚೆನ್ನಾಗಿ ರೆಕಾರ್ಡ್ ಮಾಡ್ತಿದೆ. ನೀವು ಏನು ಓದ್ತಿದ್ದೀರೋ ಅದು ರೆಕಾರ್ಡ್ ಮಾಡ್ತಿದೆ. ತಿರ್ಗಾ ಈಗ ತುಂಬ ದಿನಗಳು ಇಲ್ಲ, ತುಂಬ ಟೈಮ್ ಇಲ್ಲ ನಿಮಗೆ. ಸೊ ನೀವೇನು ಮಾಡಬೇಕು, ಏನು ಇಂಪಾರ್ಟೆಂಟೋ ಅದನ್ನು ಮಾತ್ರ ಓದ್ಕೋಬೇಕಾಗುತ್ತದೆ. ಇವಾಗ ಮೌಂಟೇನ್ ಕ್ಲೈಂಬ್ ಮಾಡ್ತಿದ್ದಾರಲ್ವಾ, ಅವ್ರಲ್ಲಿ ಏನು ಮಾಡ್ತಾರೆ ಬರೀ ಯಾವುದು ಲೈಫ್ ಸೇವಿಂಗ್ ಮೆಟೀರಿಯಲ್ಸೋ ಅದನ್ನ ಮಾತ್ರ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಸೊ ಅದೇ ಥರ ನಿಮಗೆ ಇವಾಗ ಏನು ಇಂಪಾರ್ಟೆಂಟೋ ಅದನ್ನ ಮಾತ್ರ ಓದಬೇಕು. ಈಗ ಕ್ವೆಶ್ಚನ್ ಪೇಪರ್ಸ್ 4 ವರ್ಷದ ಕ್ವೆಶ್ಚನ್ ಪೇಪರ್ಸು ಮತ್ತು 3 ಪ್ರಿಪ್ರೇಟ್ರಿ, ಈ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ರೆಫರ್ ಮಾಡಿ ರಿಪೀಟೆಡ್ ಆಗಿ ಯಾವ್ಯಾವ ಕ್ವೆಶ್ಚನ್ಸ್ ಬರ್ತಾ ಇದೆಯೋ ಅದನ್ನು ಥರೋವಾಗಿ ಓದ್ಬಿಡಿ. ಯಾಕೆಂದರೆ ಈಗ ನೀವು ಆಚೆ ಬಂದಾಗ ಒಂದು ಬೇಸಿಕ್ ನಾಲೆಜಿಂದ ಬರಬೇಕು ಅಂತ ರಿಪೀಟೆಡ್ ಆಗಿ ಕೆಲವು ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ಅದನ್ನು ಥರೋವಾಗಿ ಓದ್ಕೊಂಡ್ಬಿಡಿ. ಆಮೇಲೆ ಡೈಲಿ ಬಿಫೋರ್ ಗೋಯಿಂಗ್ ಟು ಬೆಡ್ ಹ್ಯಾವ್ ಅ ಪ್ಲ್ಯಾನ್. ನಾಳೆ ಏನು ಓದಬೇಕು. ಫಾರ್ ಎಕ್ಸಾಂಪಲ್, ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ 1 to 10 ಕ್ವೆಶ್ಚನ್ಸ್ ಓದ್ತೀರಾ ಅಂತ ಇಟ್ಕೊಳ್ಳಿ. ಸೊ ನಾಳೆ ಈ 10 ಕ್ವೆಶ್ಚನ್ಸ್ ನಾನು ಮುಗಿಸ್ಲೇಬೇಕು ಅಂತ ಒಂದು ಸೆಲ್ಫ್ ಡಿಸಿಪ್ಲಿನ್ ಡೆವಲಪ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ಟೈಮ್ ಜಾಸ್ತಿ ಇಲ್ಲ, ಸೊ ಬರೆದು ನೋಡೋಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಯಾವುದೇ ಕ್ವೆಶ್ಚನ್ಸು ನೀವು ಲೌಡಾಗಿ ಓದಿ. ಜೋರಾಗಿ ಓದಿದ್ರೆ ಕಿವಿಗೆ ಕಿವಿ ಬ್ರೈನಲ್ಲಿ ಹೋಗಿ ಚೆನ್ನಾಗಿ ರೆಕಾರ್ಡ್ ಆಗಿಬಿಡತ್ತೆ. ಆಮೇಲೆ ಜಸ್ಟ್ ಕಣ್ಣು ಮುಚ್ಕೊಂಡು ನೀವು ರೀಕಾಲ್ ಮಾಡಿದಾಗ ನಿಮಗೆ ರಿಯಲೈಸ್ ಆಗುತ್ತದೆ ಬ್ರೈನ್ ಎಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಂಡಿದೆ ಅಂತ. ದಿಸ್ ವಿಲ್ ಹೆಲ್ಪ್ ಫಾರ್ ದ ಲಾಂಗ್ ಟರ್ಮ್ ಮೆಮರಿ. ನೆಕ್ಸ್ಟ್, ಫೋಕಸ್. ಈಗ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಒಂದು ಕ್ವೆಶ್ಚನ್ಸ್ ಕೊಟ್ಟರೆ 10 minutes ಓದ್ಬಿಡ್ತಾರೆ. ಬಟ್ ಲಾಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸು 30 minutes ತಗೊಂತಾರೆ. ಸೊ ಫೋಕಸ್ ವಿಲ್ ವೇರಿ ಫ್ರಮ್ ಸ್ಟೂಡೆಂಟ್ ಟು ಸ್ಟೂಡೆಂಟ್. ಸೊ ಆ ಫೋಕಸ್ನಿ ಹೇಗೆ ಡೆವಲಪ್ ಮಾಡೋದು, ಅದಕ್ಕೆ ಏನು ಮಾಡಬೇಕು, ಕೆಲವು ಒಂದು 10 ಮಲ್ಟಿಪಲ್ ಸಮ್ಸ್ ತಗೊಳ್ಳಿ. ನೀವೇ ನಂಬರ್ಗಳು ಸೂಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿ ನೋಡಿ. ಏನು ಆನ್ಸರ್ಸ್ ನೀವೇ ಮಾಡ್ಕೊಳ್ಳಿ. ಆ ಥರ ಬ್ರೈನ್ ನೀವು ಒಂದು ಕಡೆ ಫೋಕಸ್ ಮಾಡಿದಾಗ ಬ್ರೈನ್ ಆಟೋಮೆಟಿಕ್ ಆಗಿ ಟ್ರೈನ್ ಆಗಿಬಿಡುತ್ತೆ ಫೋಕಸ್ಗೆ. ನೆಕ್ಸ್ಟ್ ಯು ಸ್ಟಾರ್ಟ್ ರೀಡಿಂಗ್. ಸೊ ದಿಸ್ ಇಸ್ ದ ವೇ ಟು ಟ್ರೈನ್ ದ ಬ್ರೈನ್ ಟು ಫೋಕಸ್ ಟು ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ನೆಕ್ಸ್ಟ್, ಸಡನ್ ಆಗಿ ನಿಮಗೆ ನೀವು ಒಂದು ಕ್ವೆಶನ್ಸ್ ಕೇಳ್ಕೊಳ್ಳುವಾಗ ಸಡನ್ ಆಗಿ ಆ ಆನ್ಸರ್ ಬರ್ದಿರೋ ಹೋಗ್ಬಹುದು. ಇಟ್ ಹ್ಯಾಪನ್ಸ್ ಟು ಎವ್ರಿ ಒನ್. ಸಡನ್ ಆಗಿ ಒಂದು ಕ್ವೆಶನ್ ನೆನಪು ಮಾಡಿದಾಗ ಅದರದ ಆನ್ಸರ್ ನಿಮ್ಗೆ ಸಡನ್ ಆಗಿ ಬರ್ದಿರೇ ಇರ್ಬೋದು. ಅದು ಎಲ್ರಿಗೂ ಕಾಮನ್, ನಿಮಗೂ ಬರ್ಬೋದು, ಲಾಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೂ ಬರ್ಬೋದು. ಇಟ್ಸ್ ಅ ಕಾಮನ್ ಥಿಂಗ್. ಇಮಿಡಿಯೇಟ್ ಆಗಿ ಹೆದರ್ಕೋಬೇಡಿ. ಜಸ್ಟ್ ಬ್ರೀದಿಂಗ್ ಟೆಕ್ನಿಕ್ ಫಾಲೋ ಮಾಡಿ. 10 times or 20 times breathe in, breathe out ಮಾಡಿ. You will be able to recall. Next, ಟೆನ್ಷನ್ ಆಗಬೇಡಿ, ನಿಧಾನಕ್ಕೆ ಫ್ರಸ್ಟ್ರೇಟ್ ಆಗಬೇಡಿ. Keep telling yourself, I can do. This is the milestone for your life. ಇದನ್ನು ಕ್ರಾಸ್ ಮಾಡಲೇಬೇಕು. ಈ ಮೈಲ್ಸ್ಟೋನ್ ಕ್ರಾಸ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಸೊ ಕಾನ್ಫಿಡೆಂಟ್ ಆಗಿ ಓದಿ. ಯು ಕ್ಯಾನ್ ಆಲ್ಸೋ ಡೂ ವೆಲ್ ಅಂತ ಕೀಪ್ ಟೆಲ್ಲಿಂಗ್ ಯೋರ್ ಸೆಲ್ಫ್. ಇನ್ನೊಂದು, ಇದು ಆಫ್ಟರ್ ರಿಸಲ್ಟ್ ಸಪೋಸ್ ನೀವು ಫೇಲ್ ಆಗಿಬಿಟ್ರೆ ಇದೇ ಎಲ್ಲ ಫ್ರೆಂಡ್ಸೂ ಕಾಲೇಜಿಗೆ ಹೋಗಿ ಸೇರ್ಕೊಂಡು ಬಿಡ್ತಾರೆ. ಬಟ್ ನೀವು ಇದೇ ಸೇಮ್ ಬುಕ್ನ ಇಟ್ಕೊಂಡು ತಿರ್ಗಾ ಓದಬೇಕು ಅಂದರೆ ಅದಕ್ಕಿಂತ ವರ್ಸ್ಟ್ ಥಿಂಗ್ ಯಾವುದಿಲ್ಲ. ಆ ಸಿಚುವೇಶನ್ನಿ ಕಣ್ಣು ಮುಂದೆ ತಗೊಂಡು ಬಂದು ಥಿಂಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ನೀವು ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಹಾರ್ಡ್ ವರ್ಕ್. And all the best for your exams. Thank you.